ಬಟ್ ದಿಸ್ ಅಮ್ಮುಕು ಡಮ್ಮುಕು ಮಾತ್ರ ನನಗೆ ಸಿಕ್ಕ ಹೊಡ್ಕೊಬೋ ಬರುತ್ತೆ ರೀ ನನಗೆ. ದಟ್ಸ್ ನಾಟ್ ಟ್ಯಾಲೆಂಟ್. ನೀವು ಲೇಸಿ ಆಗಿದ್ಕೆ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡು ಅಮ್ಮುಕು ಡಮ್ಮುಕು ಕರ್ಕೊಂಡ್ ಬರ್ತೀರಾ. That's okay. That's a talent which went wrong. I have respect for that girl. It's actually setting a very low standard of talent. And don't give ಈ ಥರದ ಕ್ರಿಂಜ್ ಎಲಿಮೆಂಟ್ಸ್ ಅಮ್ಕು ಡಮ್ಕುನೆಲ್ಲ ತಂದು ನಾವು ಅಷ್ಟು ಫ್ರೀ ಇಲ್ಲ ಸ್ವಾಮಿ ಟಿ ವಿಯಲ್ಲಿ ನೋಡೋಕ್ಕೆ, ಚೆನ್ನಾಗಿರೋ ಕಂಟೆಂಟ್ ಕೊಡಿ. ಈ ಟ್ಯಾಲೆಂಟ್ ಹಂಟ್ ಮಾಡ್ತಾರಲ್ಲ, ಪ್ರೊಡಕ್ಷನ್ ಮ್ಯಾನೇಜರ್ಸ್ ಆಗಿರ್ಬೋದು, ಕಂಟೆಂಟ್ ಡೈರೆಕ್ಟರ್ಸ್ ಆಗಿರ್ಬೋದು, ಟಿ ವಿ ಡೈರೆಕ್ಟರ್ಸ್ ಆಗಿರ್ಬೋದು, ಟಿ ವಿ ಬಿಸ್ನೆಸ್ ಹೆಡ್ಸ್ ಆಗಿರ್ಬೋದು, ಅವರು ಸೋಂಬೇರಿ ಆಗ್ತಾ ಇದ್ದಾರೆ. ಅವರು ನಿಜವಾದ ಟ್ಯಾಲೆಂಟ್ ಅನ್ನು ಹುಡುಕ್ತಾ ಇಲ್ಲ. ಕೂತ್ಕೊಂಡು ಅವರು ಇನ್ಸ್ಟಾಗ್ರಾಮು ವಾಟ್ಸಪ್ ನೋಡ್ಕೊಂಡು ಅವ್ರಿಗೇನೋ ಚೆನ್ನಾಗಿ ಅನಿಸಿದ್ದು ತಂದು ಟಿ ವಿಯಲ್ಲಿ ಹಾಕ್ತಾ ಇದ್ದಾರೆ. ನಿಜವಾದ ಟ್ಯಾಲೆಂಟ್ ಇರೋದನ್ನ ಸರ್ಚ್ ಮಾಡ್ತಾ ಇಲ್ಲ. ನಿಜವಾದ ಟ್ಯಾಲೆಂಟ್ ಸರ್ಚ್ ಮಾಡಿದ್ರೆ ನಿಮ್ಗೆಲ್ಲ ಸಿಗುತ್ತೆ. ನೀವು ಲೇಸಿ ಆಗಿದ್ಕೆ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡು ಅಮ್ಕು ಡಮ್ಕು ಕರ್ಕೊಂಡ್ ಬರ್ತೀರಾ. ಅಮ್ಕು ಡಮ್ಕು ಒಂದು ಗಿಫ್ಟ್ ಕಳಿಸ್ಬೇಕ್ರಿ, ನಾನು ಇದ್ರೆ ಕಳಿಸಿ, ಒಂದು ಡೈ ಅಥವಾ ಅವ್ಗೆ ಕಟಿಂಗ್ ಮಾಡಿಸ್ಬೇಕು ನಾನು ಫಸ್ಟ್. ಅದರ್ ಗರ್ಲ್, ಐ ಡೋಂಟ್ ನೋ ವಾಟ್ಸ್ ಹರ್ ನೇಮ್, ಹೂವಿನ ಅಮ್ಮು ಅಂತ ಕರೀತಾರೆ. That's okay. That's a talent which went wrong. I have respect for that girl. But this ಅಮ್ಮುಕು ಡಮ್ಮುಕು ಮಾತ್ರ ನನಗೆ ಸಿಕ್ಕ ಹೊಡ್ಕೊಬೋ ಬರುತ್ತೆ ರೀ ನನಗೆ. That's not talent. That's not what ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ರಿಕ್ವೈರ್ಸ್. ಬಟ್ ಎಲ್ಲೋ ನಮ್ ಕಡೆನೆ ತಪ್ಪು ಅನ್ಸುತ್ತೆ, ನಾವೇ ಲೈಕ್ ಕೊಟ್ಟು ಫಾರ್ವರ್ಡ್ ಮಾಡಿದ್ವಾ ಅನ್ಸುತ್ತೆ. ಸೊ ದಟ್ಸ್ ಆಲ್ ಥಿಂಗ್. ಬಟ್ ಇಟ್ಸ್ ಆಕ್ಚುಲಿ ಸೆಟ್ಟಿಂಗ್ ಅ ವೆರಿ ಲೋ ಸ್ಟ್ಯಾಂಡರ್ಡ್ ಆಫ್ ಟ್ಯಾಲೆಂಟ್. ದ ರಿಯಲ್ ಟ್ಯಾಲೆಂಟ್ ಆಫ್ ಎಷ್ಟೊಂದು ಜನ ಇದ್ದಾರೆ. 200 ಅವರ್ಸ್ ಮಾಡಿದ ಭರತನಾಟ್ಯಂ ಇದ್ದಾರೆ, ಆರ್ಟಿಸ್ಟ್ ಇದ್ದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಸಿಂಗರ್ಸ್ ಇದ್ದಾರೆ. ಯಾರೋ ಒಬ್ಬ ಸಿಂಗರ್ ಅಡಿಗ ಅಂತ ಅನ್ಕೊಂತೀನಿ, ಐ ಡೋಂಟ್ ನೋ, ಆ ಸಾಂಗಿನ ಮೀನಿಂಗ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಹಾಡ್ತಾರೆ. ಲಾಟ್ ಆಫ್ ಪೀಪಲ್, ಬರಹಗಾರಿದ್ದಾರೆ, ಆರ್ಟಿಸ್ಟ್ ಇದ್ದಾರೆ, ಒಳ್ಳೆ ಡ್ಯಾನ್ಸ್ ಮಾಡೋರು ಇದ್ದಾರೆ, ರಿಯಲ್ ಮಿಮಿಕ್ರಿ ಮಾಡೋರು ಇದ್ದಾರೆ, ಜಸ್ಟ್ ರೀಲ್ಸ್ ಮಾಡೋದು. ಅಮ್ಮು ಕ್ಯಾನ್ ಬಿ ಗಿವನ್ ಅ ಗ್ರೇಸ್ ಮಾರ್ಕ್ಸ್, ಬಟ್ ನಾಟ್ ದಿಸ್ ಅಮ್ಕು ಡುಮ್ಕು. ದಟ್ ಇಸ್ ಶೋಯಿಂಗ್ ನಮ್ಮ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಎಷ್ಟು ಕಮ್ಮಿ ಆಗಿದೆ. ಐ ರಿಕ್ವೆಸ್ಟ್ ಆಲ್ ದಿ ಟ್ಯಾಲೆಂಟ್ ಮ್ಯಾನೇಜರ್ಸ್, ಪ್ರೋಗ್ರಾಮ್ ಡೈರೆಕ್ಟರ್ಸ್, ಆರ್ಟ್ ಟಿ ವಿ ಡೈರೆಕ್ಟರ್ಸ್, ಸ್ವಲ್ಪ ಮೊಬೈಲ್ ಬಿಟ್ಟು ಆಚೆ ಬಂದು ಹುಡುಕಿ ನಿಜವಾದ ಟ್ಯಾಲೆಂಟ್ ಕರ್ನಾಟಕದಲ್ಲಿ ತುಂಬಾ ಇದೆ. ಟ್ಯಾಲೆಂಟ್ ಇಸ್ ರಿಯಲಿ ನಾಟ್ ಸೀನ್ ಇನ್ ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಅಂಡ್ ಯೂಟ್ಯೂಬ್. ಇಟ್ ಇಸ್ ಸಮ್ವೇರ್ ಎಲ್ಸ್. ನೀವು ಅವ್ರನ್ನ ಪಾಪ್ಯುಲರ್ ಮಾಡಿದ್ರೆ ಅವ್ರು ಮತ್ತೆ ಇನ್ಸ್ಟಾಗ್ರಾಮ್ ಬರ್ತಾರೆ, ಬಟ್ ಡೂ ದಟ್ ಎಫರ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಅಂದ್ರೆ ಈಗ ಸೋಷಿಯಲ್ ಮೀಡಿಯಾದ ಈ ತರ ರಿಯಾಲಿಟಿ ಶೋಸ್ಗಳು ವೈರಲ್ ಆದವ್ರಿಗೆ ಅವಕಾಶಗಳು ಕೊಡ್ತಾ ಹೋದಾಗ ಪ್ರಾಬಬ್ಲಿ ಇನ್ ಫ್ಯೂಚರ್ ಬರುವಂತಹ ಜನರೇಷನ್ಸ್ ಗಳು, ಇಲ್ಲ ನಾವು ಹುಚ್ಚುಚ್ಚು ತರ ರೀಲ್ಸ್ ಮಾಡಿದ್ರೆ ಅಥವಾ ಕಂಟೆಂಟ್ ಮಾಡಿದ್ರೆ ನಮ್ಗೂ ಅವಕಾಶ ಸಿಗ್ಬೋದೇನೋ ಅನ್ನೋದಕ್ಕೆ ಕ್ರಿಂಜ್ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅನ್ನೋ ಒಂದು ಕ್ವಶನ್ ಮಾರ್ಕ್. 100%. They're all short lived cringe videos. ನಿನ್ನೆ ನೋಡಿದ್ದು ಇವತ್ತು ನೆನಪು ಅಥವಾ ನಿನ್ನೆ ಬೆಳಿಗ್ಗೆ ನೋಡಿದ್ದು ಸಾಯಂಕಾಲ ನೆನಪು. ಯು ಕಾಂಟ್ ಇವನ್ ರೀಕಾಲ್ ಹೂ ಇಟ್ ಈಸ್, ವಾಟ್ ಇಟ್ ಈಸ್. ಸೊ ಪ್ರಾಡಕ್ಟ್ ಲೈಫ್ is just about 10 seconds. Any product life which has got 1 year, 2 year is a product life. So ಅದೆಲ್ಲ ಕ್ರಿಂಜ್ ವಿಡಿಯೋ ಆಲ್ ಗೋ, ಎಲ್ಲ ಹೊಟ್ಟೋಗುತ್ತೆ. ಈ ಟ್ರೆಂಡು ಚೈನಾದಲ್ಲೂ ಆಗಿದೆ, ನಾರ್ತ್ ಇಂಡಿಯಾದಲ್ಲೂ ಆಗಿದೆ. ಇಟ್ ವಿಲ್ ಗೋ. ದ ರಿಯಲ್ ಟ್ಯಾಲೆಂಟ್ ವಿಲ್ ಕಮ್ ಅಪ್ ಅಂಡ್ ದ ರಿಯಲ್ ಸಬ್ಸ್ಟೆನ್ಸ್ ಹೂ ಹ್ಯಾವ್ ಗಾಟ್ ರಿಯಲ್ ಡಿಕ್ಟೇಷನ್, vocabulary, dialogue delivery, that will stand and come up. A very serious talk, but I think it's high time that Kannada TV industry filters the real talent and don't give ಈ ಥರದ ಕ್ರಿಂಜ್ ಎಲಿಮೆಂಟ್ಸ್ ಅಮ್ಕು ಡಮ್ಕುನೆಲ್ಲ ತಂದು ನಾವು ಅಷ್ಟು ಫ್ರೀ ಇಲ್ಲ ಸ್ವಾಮಿ ಟಿ ವಿಯಲ್ಲಿ ನೋಡೋಕ್ಕೆ, ಚೆನ್ನಾಗಿರೋ ಕಂಟೆಂಟ್ ಕೊಡಿ ದಯವಿಟ್ಟು, ಇಲ್ಲಾಂದರೆ ನಿಮ್ಮ ಟಿ ವಿನೂ ಆಫ್ ಆಗುತ್ತೆ, ನಾವು ಬೇರೆ ಚಾನಲ್ ನೋಡ್ತಾರೆ. ಸೊ ಅವ್ರಿಗೆ ಗೊತ್ತಾಗುತ್ತೆ ಕ್ವಾಲಿಟಿ ಆಫ್ ವ್ಯೂವರ್ಶಿಪ್ ಕಮ್ಮಿ ಆದಾಗ ಚಾನಲ್ ಅವ್ರಿಗೆ ಗೊತ್ತಾಗುತ್ತೆ ನಾವು ಮಾಡಿದ ತಪ್ಪು ಅಂತ.